ಜಾಸ್ತಿ ಆಗ್ತಿದೆ ಸ್ನೋಫಾಲು. ಉಯ್ ಯಪ್ಪ ಗೊತ್ತಿಲ್ಲ. ಹೋಯ್ತು ಎರಡಿದೆ ಇದು ಸ್ಕ್ವಿರಿಲ್, ಜೈಂಟ್ ಸ್ಕ್ವಿರಿಲ್ ಥರ ಏನೋ. ಒಂದು ನಿಮಿಷ ಸೌಂಡ್ ಮಾಡಿಬಿಡಿ ಬೈ, ಆಫ್ ಮಾಡಿ ಬೈ ಗಾಡಿನ. ವ್ಯಾಲಿಗಳ ಮೇಲೆ ವ್ಯಾಲಿಗಳು, ನೆಟ್ವರ್ಕ್ ಟವರ್ ಮೇಲೆ ಟವರು, ಪೆಟ್ರೋಲ್ ಬಂಕ್ ಮೇಲೆ ಬಂಕು ಎಲ್ಲ ಐತೆ. ಬನ್ರಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇ 8 ನಮ್ಮ ಲಡಾಖ್ ರೈಡ್ನ ಎಕ್ಸ್ಪೆಡಿಷನ್ 2026ನ ಡೇ 8 ನಾವಿವಾಗಿದ್ದೀವಿ ಸೂರು ವ್ಯಾಲಿಲಿ. ಸೊ ವೆದರು ನೆನ್ನೆ ಚೆನ್ನಾಗಿತ್ತು ಬಂದಾಗ, ವೆದರ್ ಫುಲ್ಲು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಆ ಕಡೆ ಹೋಗಬೇಕು. ನೋಡಿ ಹೆಂಗಿದೆ ಅಲ್ಲಿ ವೆದರು ಆ್ಯಕ್ಚುಲಿ. ಓ ಮೈ ಗಾಡ್, ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ನೋಡಿ ಹೆಂಗಿದೆ ವೆದರು, ಇಲ್ಲೂ ಫುಲ್ಲು ಕಂಪ್ಲೀಟ್ ಚೇಂಜ್ ಆಗ್ತಾಯಿದೆ. ಇಲ್ಲಿ ನೋಡಿ ಹೆಂಗಿದೆ, ಏನಾಗ್ತದೆ ಎಲ್ಲೆಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಆ ಕಡೆ ಸ್ವಲ್ಪ ಕ್ಲಿಯರ್ ಇದೆ, ನೋಡ್ಬೋದು. ಎಂಥ ಬ್ಯೂಟಿಫುಲ್ ಜಾಗದಲ್ಲಿದ್ದೀವಿ ನೋಡಿ. ಇಲ್ಲೊಂದು ಹಳ್ಳಿ ಇದೆ ಚಿಕ್ಕದು, ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಇಷ್ಟೇ ಮನೆಗಳು, ಬ್ಯೂಟಿ. ಇಂಡಿಯನ್ ಫ್ಲ್ಯಾಗ್ ಹಾಕಿದ್ದಾರೆ, ಸಕ್ಕತ್ತಾಗಿದೆ ಗುರು. ಜಾಗ ಮಾತ್ರ ಅದ್ಭುತ. ಏನು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸ್ಟೇ ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ಮೇನ್ ರೋಡಿಂದ ಸ್ವಲ್ಪ ಹೊರಗಡೆ ಒಂದು 500 ಮೀಟರ್ಸ್ ಹೊರಗಡೆ ಇದೆ ಇದು ಪ್ರಾಪರ್ಟಿ. ಮತ್ತು ಫುಡ್ಡು ಗಿಡ್ಡು ಎಲ್ಲ ಹೋಮ್ ಸ್ಟೇ ಇದು. ಮಿನಿಮಲಾಗಿ ಚೆನ್ನಾಗಿತ್ತು, ಏನು ಆ ಥರ ಬೇಜಾರು ಪಡ್ಕೊಳ್ಳೋ ಥರ ಏನಿರಲಿಲ್ಲ. ಓಕೆ, ಚೆನ್ನಾಗಿತ್ತು. ಸೊ ಇವಾಗ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿ ನೋಡ್ಬೋದು. ಸೊ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಹಾಯ್ ಅಂತ ಇದ್ದಾರೆ. ಸೊ ಓಕೆ, ಸೊ ನಾವು ಹಿಂಗಿಂದ ಹೋಗಿ ಅಲ್ಲಿ ನುನ್ಕುನ್ ಗ್ಲೇಷಿಯರ್ ಸಿಗುತ್ತೆ, ಅದಾದಮೇಲೆ ರಂಗ್ದುಮ್ ಸಿಗುತ್ತೆ. ರಂಗ್ದುಮ್ ಆದಮೇಲೆ ಪೆನ್ಸಿಲಾ ಪಾಸ್ ಸಿಗುತ್ತೆ, ಅದಾದಮೇಲೆ ಪದಮು, ಅದಾದಮೇಲೆ ಗೋನ್ಬುರಂಜನ್ ರೀಚ್ ಆಗೋ ಪ್ಲ್ಯಾನು ನಮ್ಮ ಪ್ರಕಾರ. ಅಲ್ಲಿ ಹೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಯಾಕೋ ತುಂಬ ವರ್ಸ್ಟಾಗಿದೆ ಅಂತ ಅನಿಸ್ತಾಯಿದೆ ವೆದರಲ್ಲಿ, ಏನೂ ಗೊತ್ತಾಗ್ತಾಯಿಲ್ಲ. ರಾತ್ರಿ ಎಲ್ಲ ಇಲ್ಲಿ ಮಳೆ ಆಗಿದೆ, ನೋಡ್ಬೋದು. ಇಲ್ಲಿ ಮಳೆ ಆಗಿರುತ್ತೆ, ಮೇಲೆಲ್ಲ ಸ್ನೋಫಾಲ್ ಆಗಿರುತ್ತೆ. ತುಂಬ ಚಳಿ ಇದೆ ಸ್ನೇಹಿತರೆ. ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಾಗ್ತಾಯಿಲ್ಲ. ನಿನ್ನೆ ನಾವು ನೋಡಿದಾಗ 1 ಡಿಗ್ರಿ ಏನಾಯಿತು. ಇವತ್ತು ಮಳೆ ಬರ್ತಾಯಿದೆ ಆಲ್ರೆಡಿ. ಓ ಮೈ ಗಾಡ್, ತುಂಬ ಅಡ್ವೆಂಚರಸ್ ಆಗಿರುತ್ತೆ ಇವತ್ತಿನ ರೈಡು ಅಂತ ನನಗನ್ನಿಸ್ತಾಯಿದೆ. ಸೊ ಬಾಯ್ಸ್ ರೆಡಿ ಆಗ್ತಾಯಿದ್ದಾರೆ. ಸೊ ಹೊರಡೋಣ. ಯಾಕೋ ಆ ಪೆನ್ಸಿಲಾ ಪಾಸ್ ಒಂದಿದೆಯಲ್ಲ, ಅದು ಒಂಥರ ಡೆಡ್ಲಿ, ಅದೇ ನನ್ನ ಭಯ. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ವ್ಲಾಗ್ಸು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನೋಡೋಣ ಎಲ್ಲಿ ಟೈಮ್ ಸಿಗುತ್ತೋ, ಒಳ್ಳೆ ನೆಟ್ವರ್ಕಲ್ಲಿ ಸಿಗುತ್ತೋ ಅಲ್ಲಿ ಮಾಡೋಣ ಅಪ್ಲೋಡು. ಬಟ್ ತುಂಬ ಇಂಪ್ರೂವ್ ಆಗಿದೆ ಈ ಕಡೆ ಎಲ್ಲ. ಮೊದಲು ನಾನು ರಕ್ಷಿತ್ ಜೊತೆ ಬಂದಿದ್ದು ಫಸ್ಟ್ ಟೈಮು. ಇವತ್ತಿಗೂ ನೆನೆಸ್ಕೊತೀನಿ ರಕ್ಷಿತ್ನ. ನಾನು ಫಸ್ಟ್ ರೈಡಲ್ಲೇ ಜನ್ಸ್ಕಾರ್ ತೋರಿಸಿರ್ತಕ್ಕಂಥದ್ದು. ನನಗೆ ಪದಮರ್ಗೆ ಹೋಗಿದ್ದೆ ಅಷ್ಟೇ, ಗೋನ್ಬುರಂಜನ್ ಹೋಗಿಲ್ಲ. ರಕ್ಷಿತ್ತೇ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ರೈಡ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ರಕ್ಷಿತ್ನ ಯಾವತ್ತೂ ಮರೆಯಲ್ಲ ನಾನು. ಸೊ ಈ ರೋಡಲ್ಲಿ ಹೋಗಿದ್ದೆಲ್ಲ ನೆನಪು. ನೆನೆಸ್ಕೊತಾ ಇದ್ದೆ. ದ್ರಾಸು ಈ ಕಡೆ ಎಲ್ಲ ಬಂದಿದ್ದು. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಗೇರಪ್ ಆಗಿ ಹೊರಡೋಣ. ಆಲ್ರೆಡಿ ನಾನು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಬಾಕ್ಸು ರೆಡಿಯಾಗಿ, ಬಾಯ್ಸು ರೆಡಿ ಆದರೆ ಇಲ್ಲಿಂದ ಹೊರಡೋದೆ. ಸೊ ಲೆಟ್ಸ್ ಗೋ. ದೇವರೇ ನಮಗೆ ಸ್ವಲ್ಪ ದಯೆ ತೋರ್ಸಪ್ಪ. ನೋಡಿ, ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳ್ತಾ ಹಿಂದಿನ ರೈಡ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜೈ ಶ್ರೀರಾಮ್ ಜೈ ಹನುಮಾನ್. ಅಂಜುರ್ಲಿ ಕಲ್ಲುಟ್ಟಿದ್ದೇವೆ. ನಮ್ಮ ಗಂಧದ ಗುಡಿ ಅಡ್ವೆಂಚರ್ಸ್ ಏನು ಕ್ಲಬ್ ಇದೆ. ಸೊ 1000 ಫಾಲೋವರ್ಸ್ ಆಗಿದೆ. ಖುಷಿ ಅವ್ರಿಗೆಲ್ಲ 1000 ಫಾಲೋವರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸಖತ್ ಖುಷಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ನಾವು ಕ್ಲಬ್ ಮಾಡೋ ಯೋಚನೆಯಲ್ಲೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಕಾರಣಾಂತರಗಳಿಂದ ಮಾಡಬೇಕಾಗಿ ಬಂತು. ಇರಲಿ, ತೊಂದರೆ ಇಲ್ಲ, ಖುಷಿ ಆಯಿತು ನಿಮ್ಮದು ಸಪೋರ್ಟ್ ನೋಡಿ. ಸೊ ನಮ್ಮ ರೈಡ್ಸ್ಗೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಷ್ಟೇ. ಜನ್ಸ್ಕಾರ್ ಐ ಆಮ್ ಕಮಿಂಗ್. ರಕ್ಷಿತ್ ಬಾಯ್, ನೀವೇನಾದ್ರು ನೋಡ್ತಾ ಇರಿ ನೋಡಿ. 2ನೇ ಸಲ ಜನ್ಸ್ಕಾರ್ಗೆ ಎಂಟ್ರ್ ಆಗ್ತಾಯಿದ್ದೀನಿ ನೋಡಿ. ಅಲ್ಲಿ ಹೆಂಗಿದೆ ಯಪ್ಪ. ವಾ ಏನು ಗುರು ಇದು. ನೈಟ್ ಏನೂ ಗೊತ್ತಾಗಿಲ್ಲ, ಇವಾಗ ಸ್ವರ್ಗ ಥರ ಕಾಣಿಸ್ತಿದೆ. ವ್ಯಾಲಿ ಮಾತ್ರ ಏನು ಗುರು ಇದು ಹಿಂಗಿದೆ, ಸೂರು ವ್ಯಾಲಿ. ಓ ನೋ, ಬ್ಯೂಟಿ. ಮಳೆ ಬರ್ತಾ ಇದೆ, ಮುಂದೆ ಸ್ನೋಫಾಲ್ ಆಗ್ತಾ ಇರುತ್ತೆ, ಚಳಿ ಜಾಸ್ತಿ ಆಗುತ್ತೆ. ಸೊ ಗ್ಲೌಸ್ ಚೇಂಜು, ಬ್ರ್ಯಾಂಡ್ ನ್ಯೂ ರೈನ್ ಗೇರ್ಸ್. ಯಾಕಂದರೆ ಇದು ರೈನ್ ಗೇರ್ಸ್ ಹಾಕೊಂಬಿಟ್ರೆ ತೈಚಿ ಇದೆ. ಓಕೆ, ನೀವು ಹೇಳ್ಬೋದು ತೈಚಿ ಇದೆಯಲ್ಲ ನೀವು ಏನಕ್ಕೆ ಇದನ್ನು ಹಾಕೋತಾ ಇದ್ದೀರ ಅಂತ. ಬಟ್ ಸೇಫ್ಟಿ ಜಾಸ್ತಿ ಅಲ್ಲ, ಸೇಫ್ಟಿ ಇನ್ನೂ. ಚಳಿ ಹೆಂಗಿರುತ್ತೆ. ಓ ಯಾವುದು ಗುರು ಇದು ಪಕ್ಷಿ, ಸಕಲಾಗಿತ್ತು. ಸೊ ಸ್ನೇಹಿತರೆ, ನಾನು ಈ
ರೋಡ್ಗೆ ಈ ಜನ್ಸ್ಕಾರ್ಗೆ ಎಂಟ್ರ್ ಆಗ್ಬೇಕಾದ್ರೆ ಈ ರೋಡಲ್ಲಿ ಟ್ರಾವೆಲ್ ಮಾಡಿರೋದು. ಅವಾಗ ರೋಡೇ ಇರಲಿಲ್ಲ, ಇದು ಕಂಪ್ಲೀಟ್ ಆಫ್ ರೋಡು. ಇವಾಗಲೂ ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ವ್ಯಾಲಿಗಳ ಮೇಲೆ ವ್ಯಾಲಿಗಳು, ವ್ಯಾಲಿಗಳ ಮೇಲೆ ವ್ಯಾಲಿಗಳು, ನೆಟ್ವರ್ಕ್ ಟವರ್ ಮೇಲೆ ಟವರು, ಪೆಟ್ರೋಲ್ ಬಂಕ್ ಮೇಲೆ ಬಂಕು ಎಲ್ಲ ಐತೆ. ಬನ್ನಿರಿ. ಇದು ಎದುರಿಸ್ತಾ ಇದ್ದಾರೆ ಇವರು, ಸುಮ್ಮನೆ ಇಷ್ಟ ಹಾಕಿ. ಓ ಮೈ ಗಾಡ್, ಕ್ಯಾಫಿಟೇರಿಯಸ್ ಅಲ್ಲಿ. ಆಯ್ತು ಆಯ್ತು ಆಯ್ತು. ಏನು ಕರಿತಾ ಇದ್ದಾರೆ, ಏನು ತಿರ್ಗಿಸ್ಕೊಂಡು ಹಂಗೆ, ಏನು ಏರೋಪ್ಲೇನ್ ಇದು? ಓಕೆ, ಕರಿತಾ ಇದ್ದಾರಂತೆ, ಮಾತಾಡ್ಸ್ಕೊಂಬರ್ತೀವಿ. ನೈ ಸುನೆ ಇದೆಯಾ? ಓ ಹೆಲ್ಮೆಟ್. ಹಾಂ ಟೀಕೆ. ಹುಡುಗಿ ಅಲ್ಲ ಬೈ, ಅದು ಏನು ಬೈ ಹೇಳ್ತಾ ಇದ್ದೀರಾ? ಹಾಯ್, कितने साल के हो? कितने साल के? क्या नाम है? हाँ, उद्वांश। रुद्रांश, अच्छा गुजरात से आए हो? अच्छा अच्छा, अच्छा लग रहा है गाड़ी में घूमने के लिए? सुपर है। बाय। कौन सा स्कूल में हो? क्लास 6th? वाह बढ़िया। ಬಾಯ್, ಎಂಜಾಯ್. ಬಾಯ್ಸ್ ಎಲ್ಲ ಹಂಗೋದ್ರು, ನಾನು ಧೈರ್ಯ ಮಾಡಿ ಹಿಂಗೆ ಹೋಗ್ತಾಯಿದ್ದೀನಿ. ನೋಡೋಣ ಏನಿದೆ ಏನು ಕತೆ ಅಂತ. ಹೋಮ್ ಸ್ಟೇಸ್ ಇದೆ ಇಲ್ಲೆಲ್ಲ, ಅಥವಾ ಹೇಳಿದ್ರು ಹೋಗಬೇಡ ಅಂತ, ಹಂಗೂ ಧೈರ್ಯ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದೊಂಥರ, ಅದು ಸುಮ್ಮನೆ ರೋಡ್, ಅದು ಇದೊಂಥರ ಅಡ್ವೆಂಚರಾಗಿ ಚೆನ್ನಾಗಿದೆ ಅಂತ ಬಂದೆ. ನೋಡೋಣ, ಇಲ್ಲ ಅಂದರೆ ವಾಪಸ್ ಹೋಗಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಏ रंगदुम को जाएगा ना ये रोड? यहाँ से थोड़ा मोड़ से ऊपर निकलना, नीचे वाला रोड अभी बंद है, वो कलवाट लग रहा है. अच्छा, दुकान है, उससे सीधे ऐसे निकलना, फिर लेफ्ट के साइड पे जाना. अच्छा अच्छा ठीक है. हाँ, यहाँ से सीधा ऊपर. ಓಕೆ, ಥ್ಯಾಂಕ್ ಯು. ಇಲ್ಲಿಂದ ರೈಟ್ ಹೋಗ್ಬೇಕಂತೆ ಅಂಗಡಿ ಹತ್ರ, ಆಮೇಲೆ ಲೆಫ್ಟ್ ಹೋಗ್ಬೇಕಂತೆ, ಹೋಗುತ್ತೆ ಅಂತ ಹೇಳಿದ್ರು. रंगदुम ಪಾನಿಕರ್ ವಿಲೇಜ್ ಸ್ನೇಹಿತರೆ, ಇದು ಸಖತ್ತಾಗಿದೆ. ಒಂಥರ ಗ್ರೀನ್ ವೆಜಿಟೇಷನ್ ಇದೆ, ಫುಲ್ಲಾಗಿ ಬ್ಯೂಟಿಫುಲ್ ಆಗಿದೆ. ನನಗೆ ಗೊತ್ತಿರೋಂಗೆ ಅದೇ ರೂಟು ಕನೆಕ್ಟ್ ಆಗ್ತಿದೆಯಾ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಇದು ಎಷ್ಟು ಕಾಮಾಗಿದೆ ಅಲ್ಲ. ಸೊ ಇಲ್ಲೊಂದಷ್ಟು ಡ್ರೋನ್ ಶಾಟ್ಸ್ ತೊಗೊಂಡು ಇವಾಗ ಓಡ್ತಾಯಿದ್ದೀವಿ ಈ ಬ್ಯೂಟಿಫುಲ್ ಜಾಗದಿಂದ. ಸೊ ಲೆಟ್ಸ್ ಗೋ. ಫುಲ್ ಆಫ್ ರೋಡು ಸ್ನೇಹಿತರೆ, ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಸ್ವಲ್ಪ ಆಫ್ ರೋಡ್ ಮಾಡಬೇಕಷ್ಟೇ, ಸ್ವಲ್ಪ ಕಷ್ಟಪಟ್ಬಿಟ್ರೆ ನೀವು ಒಳ್ಳೆ ವ್ಯೂ ವಿತ್ ಹೋಮ್ ಸ್ಟೇ. ಸೊ ನೋಡಿ ಸ್ನೇಹಿತರೆ, ಇದೇ ನುನ್ಕುನ್, ಎಲ್ಲೂ ಕಾಣಿಸ್ತಾನೆ ಇಲ್ಲ ಇವಾಗ, ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಕ್ಲೌಡ್ಸಲ್ಲಿ. ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟಿದ್ದಾರೆ ನುನ್ಕುನ್ ಅವರು. ಏನು ಹೇಳಿ, ಓಪನ್ ಮಾಡ್ಕೋಬೇಕು ನೀವು ಬೆಡ್ಶೀಟ್ನ ಸ್ವಲ್ಪ. ಇದು ಹಾಂ ಇಲ್ಲ, ಗ್ಲೇಷಿಯರ್ ಓಪನ್ ಆಗ್ತಾಯಿದೆ ಗ್ಲೇಷಿಯರೇ ಅಂತಲೇ ಬರುತ್ತೆ. ಪೀಕ್ಸ್ ಓಪನ್ ಆಗ್ತಾಯಿದೆ, ಸ್ವಲ್ಪ ಓಪನ್ ಆಗ್ಬಿಟ್ಟು ಒಂದು ದರ್ಶನ ಕೊಟ್ಬಿಡಿ. ವಾವ್, ಓ ನುನ್ಕೋನ್, ಓ ಮೈ ಗಾಡ್. ಇಲ್ಲಿ ನೋಡಿ, ಇಲ್ಲಿ ಗ್ಲೇಷಿಯರ್ ನೋಡಿ, ಅದು ನುನ್ಕುನ್ ಗ್ಲೇಷಿಯರ್, ಇದು ನುನ್ಕುನ್ ಟಾಪ್. ಓಕೆ ಲೆಟ್ಸ್ ಗೋ. ಹಾಂ, ಇದು ಪರಾಚಿಕ್ ಗ್ಲೇಷಿಯರ್ ಸ್ನೇಹಿತರೆ, ಸಾರಿ ನುನ್ಕುನ್ ಗ್ಲೇಷಿಯರ್ ಅಂದ್ಕೊಂಡೆ. ಅಲ್ಲಿ ನೋಡಿ ವಾಟರ್ ಫಾಲ್ಸ್, ಏನು ದಾಗ 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 ಅಂತ ಎಲ್ಲಿಂದ ಬರ್ತಾಯಿದೆ ನೀರೋದಕ್ಕೆ? ಒಳಗಡೆಯಿಂದ ಬರ್ತಾಯಿದೆ ಬೈ, ಒಳಗಡೆಯಿಂದ ಬರ್ತಾಯಿದೆ, ಒಳಗಡೆ ಬಂದು ಬೀಳ್ತಾಯಿದೆ ಸ್ನೇಹಿತರೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಅಲ್ಲಿ ಸೂಪರ್. ಏನೋ 4-5 ಅಡಿ ಸ್ನೋ ಇದಿದೆ, ಐಸು ಇಲ್ಲೆಲ್ಲ. ಅಲ್ಲಿ ಮೇಲಿಂದ ಬಂದಿರೋದು, ಅಲ್ಲಿ ನೋಡಿ, ಅಲ್ಲಿದೆ ನೋಡಿ. ಓ ಮೈ ಗಾಡ್. ಸೊ ಪದುಮ್ 132, ಕೆಲಾಂಗ್ 292, ಮನಾಲಿ 335, ರಂಗ್ದುಮ್ 22, ಪೆನ್ಜಿಲಾ 54, ಅರ್ಬಾನ್ 36, 86. Okay, let's go. Mountains, the mountain goats. See the beautiful view. Wow, just wow. Oh, Tata ಮಾಡ್ತಾ. ಓಕೆ. ನೋಡಿ, ಇಲ್ಲಿ ಕುನ್ ಬೇಸ್ ಕ್ಯಾಂಪ್ ಟ್ರೆಕ್ ಅಂತೆ. ಯಾವ ಕಡೆಯಿಂದ ಕರ್ಕೊಂಡು ಹೋಗ್ತಾರೋ ನನಗೂ ಗೊತ್ತಿಲ್ಲ. ಟೂರಿಸಮ್ ಆಫ್ ಡಿಪಾರ್ಟ್ಮೆಂಟ್, SDC ಕಾರ್ಗಿಲ್. ಸ್ನೋಫಾಲ್ ಆಗ್ತಾಯಿದೆ ನೋಡಿ, ಬುದ್ಧಿ ಬರ್ತಾರೆ ಸ್ನೋಫಾಲು. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಫುಲ್ಲು ಸ್ನೋಫಾಲು, ಅಲ್ಲಂತೂ ಫುಲ್ಲು ಸ್ನೋ ಆಗ್ತಾಯಿದೆ, ರೋಡಿಗೆ ಬೀಳ್ತಾಯಿದೆ. ಇಲ್ಲಿ
ಸ್ನೋಫಾಲು ಗುರು, ಏ ಜಾಲಿ ಹೇ. ಹ್ಞೂ ಆ ಚಿಕ್ಕ 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 ಬಾಲ್ಸ್ ಥರ ಬೀಳ್ತಾ ಇದೆ. ಹೊರಗಡೆ ಎಲ್ಲ ಬರ್ತೈತೆ ಗುರು. ಸ್ನೋಫಾಲ್ ಅಲ್ಲಿ ನೋಡಿ, ಕ್ಲೋಸ್ ಆಗ್ಬಿಟ್ಟಿದೆ ಅಲ್ಲಿ ಸ್ನೇಹಿತರೆ, ಲಿಟ್ರಲಿ ಇಲ್ಲಿ 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 ಸ್ನೋಫಾಲು ಜಾಲಿ. ಗೊತ್ತಿಲ್ಲ. ಹೋಯ್ತು ಎರಡಿದೆ ಇದು ಸ್ಕ್ವಿರಿಲ್, ಜೈಂಟ್ ಸ್ಕ್ವಿರಿಲ್ ಥರ ಏನೋ. ಒಂದು ನಿಮಿಷ ಸೌಂಡ್ ಮಾಡಿಬಿಡಿ ಬೈ, ಆಫ್ ಮಾಡಿ ಬೈ ಗಾಡಿನ. ಏನು ಬೆಟ್ಟ ಇದು ಹಿಂಗಿದೆ, ಒಳ್ಳೆ ಸ್ನೋಫಾಲ್ ಆಗ್ತೈತೆ. ಇಲ್ಲಿ ಬನ್ನಿ. ಅಯ್ಯೋ, ಗಾಡಿ ಜೊತೆಗೇನೆ ಓಯ್ ಜೋರಾಯ್ತು ಗುರು. ಇಲ್ಲಿ ಬನ್ನಿ, ಎಲ್ಲ ಪಕ್ಕಕ್ಕೆ ಹಾಕೊಳ್ಳಿ ಗಾಡಿನ, ಹತ್ರಕ್ಕೆ ಹಾಕೊಳ್ಳಿ ಗಾಡಿನ. ಇಲ್ಲಿ ಬನ್ನಿ. ಸ್ನೋಫಾಲ್ ಸಂಸ್ಕಾರ ಸ್ನೋಫಾಲ್ ಆಗ್ತೇನೆ ಸ್ನೇಹಿತರೆ. ಹೆವಿಯಾಗಿ ನೋಡಿ ಹೆಂಗ್ ಬರ್ತಾ ಇದೆ. ಫುಲ್ ಸ್ನೋಫಾಲು. ಸೈಕು ಗುರು ಇದು, ನೋಡಿ ಹೆಂಗ್ ಬರ್ತಾ ಇದೆ ಸ್ನೋ. ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಅಯ್ಯೋ ಏನ್ ಗುರು ಇದು. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಜಾಲಿ ಜಾಸ್ತಿ ಆಗ್ತದೆ ಸ್ನೋಫಾಲು. ಜಾಸ್ತಿ ಆಗ್ತಿದೆ ಸ್ನೋಫಾಲು. ಯಪ್ಪ ನೋಡಿ ಇಲ್ಲಿ ರೋಡಲ್ಲೆಲ್ಲ ಇಲ್ಲೆಲ್ಲ ಕೂತ್ಕೋತೈತೆ ನೋಡಿ, ಹೆಂಗೆ ಹೊಡಿತಾ ಇದೆ. ಓ ಮೈ ಗಾಡ್, ಬ್ಯೂಟಿ. ಹ್ಞೂ ಅಪ್ಪ, ಹೆವಿಯಾಗಿ ಸ್ನೋಫಾಲ್ ಆಗ್ತದೆ. ಬನ್ನಿ ಹೋಣ. ನಡ್ರಿ ಈ ವೆದರ್ಗೆ ಪೆನ್ಸಿಲದಲ್ಲಿ ಹೊಡ್ಸ್ಕೋತೀವಿ ಅನಿಸುತ್ತೆ. ಹಾಂ ನಡೀರಪ್ಪ. ಯು ಆರ್ ಹಿಯರ್ ಎಟ್ ರಂಗ್ದೋಮ್ ವೆಟ್ಲ್ಯಾಂಡ್. ಇನ್ನೊಂದು 12 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ರಂಗ್ದೋಮ್. ಲೆಟ್ಸ್ ಗೋ. ಹೈ ಟೆನ್ಷನ್ ವೈರ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ರೀಚ್ಡ್ ರಂಗ್ದೋಮ್ ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಲದಾಖ್. ಇಲ್ಲೊಂದು ಅಂಗಡಿ ಇತ್ತು, ಇದು ಓಪನ್ ಇದೆ ನೋಡೋಣ. ಇಲ್ಲೇ ನಂದೊಂದು ಸ್ಟಿಕ್ಕರ್ ಹಾಕಿದೆ, ಒಂದು ಜಮಾನದಲ್ಲಿ ಇದೇ ಇಲ್ವೋ ನೋಡೋಣ. ಇವಾಗ ಬಿದ್ಗಿದ್ದು ಹೋಗ್ಬಿಡಿದೆ ಏನು ಅಂತೇಳ್ಬಿಟ್ಟು. ಇಲ್ಲಿಲ್ಲ, ನನಗೆ ಗೊತ್ತಿರೋಂಗೆ ಇಲ್ಲ ಅಂದ್ಕೊತೀನಿ ನಂದು ಸ್ಟಿಕ್ಕರು. ನೋಡೋಣ, ಲಟ್ಸಿ ಜಮಾನ್ದಲ್ಲಿ ಹಾಕಿದ್ದು. ಆರ್ಟ್ ಆಫ್ ಟ್ರಾವೆಲ್ ಇತ್ತು, ಎಲ್ಲ ತೆಗ್ದುಬಿಟ್ಟವ್ರೆ ಸ್ನೇಹಿತರೆ. ಇಲ್ಲ ಒಂದು ಎಷ್ಟೊಂದು ಸ್ಟಿಕ್ಕರ್ಸ್ನ ತೆಗ್ದುಬಿಟ್ಟವ್ರೆ, ಏನಕ್ಕೇನು ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಂದು ಹಳೆ ಸ್ಟಿಕ್ಕರ್ ಇಲ್ಲೇ ಇದೆ ರಂಗೂಮಲ್ಲಿ. ಇಲ್ಲಿ ಮೋಟೋ ಟಾರ್ಕ್ ಹಾಕಿದೆ. ಮೋಟೋ ಟಾರ್ಕ್ ಅವರೇ ನೋಡಬೇಕು. ಮೋಟೋ ಟಾರ್ಕ್ ಅವರು ಜಾಹಿದ್ ಭಾಯ್ ಅದು ತೆಗ್ಬಿಟ್ಟಿದ್ದಾರೆ, ಯಾರೋ ಅರ್ಧ, ಇನ್ನೊಂದು ಸ್ವಲ್ಪ ಮಿಕ್ಕಿದೆ ನೋಡಿ. ಇಲ್ಲಿ ಎಂಥ ಜಾಗದಲ್ಲಿ ಹೇಳಿ, ಇಲ್ಲಿ ನೋಡಿ, ಈ ಜಾಗದಲ್ಲಿ ಹಾಕಿದ್ದು 4 ವರ್ಷದ ಹಿಂದೆ. ಜಾಹಿದ್ ಭಾಯ್ 4 years ಬ್ಯಾಕ್. ಎಲ್ಲಿದೆ? ಅದು ನಾನೇ ಹಾಕಿರೋದು. ಇದು ನಾನೇ ಹಾಕಿರೋದು. ಅವ್ರು ಸ್ಟಿಕ್ಕರ್ ಕೊಟ್ಟಿದ್ರು. ಸೂಪರು, ಜಾಲಿ. ಓಕೆ. ಸೊ 4 ವರ್ಷದ ಮುಂಚೆ ನಾವು ಇಲ್ಲಿಗೆ ಬಂದಾಗ ಇಲ್ಲೇ ಸ್ಟೇ ಆಗಿದ್ದು ನಾವು. ನಾನು ರಕ್ಷಿತ್ತು ಎಲ್ಲ ಸಂಸ್ಕಾರ ಮಾಡ್ಬೇಕಾರೆ ಆವಾಗ ಜಮಾನ್ದಲ್ಲಿ. ಸೊ ಇಲ್ಲಿ ಯಾವ ಮನೆ ಸ್ಟೇ ಆಗಿದ್ದು ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಇದೇ ಮನೆ ಅನಿಸುತ್ತೆ. ಆ ಮನೆನಾ? ಹಾಂ, ಅದೇ ಮನೆ. ಇಲ್ಲಿ ನೋಡಿ, ಆ ಮನೆಯಲ್ಲೇ ಸ್ಟೇ ಆಗಿದ್ದು ನಾವು. ಅದೇ ಮನೆ ಕರೆಕ್ಟ್. ಅಲ್ಲೇ ಗಾಡಿಗಳನ್ನೆಲ್ಲ ನಿಲ್ಲಿಸಿ, ಹಾಂ ಏನು ಹೇಳಿ, ಸೂಪರ್ ನೋಡಿ. ಆಂಟಿ ಅಲ್ಲೇ ಇದ್ದಾರೆ, ಇಲ್ಲೇ ಸ್ಟೇ ಆಗಿದೆ ನಾವು. ಗುಡ್ ಓಲ್ಡ್ ಮೆಮೊರೀಸ್, ಏನು ಹೇಳಿ, ಬ್ಯೂಟಿ.
ಇವಾಗ ನೆಕ್ಸ್ಟು ಪೆನ್ಸಿಲಾ ಪಾಸು ಅದಾದಮೇಲೆ ಬದಂಗೆ ಹೋಗ್ಬೇಕು. ರಾಮದುರ್ಗ್ ಗ್ಲೇಷಿಯರ್ ಸಿಗುತ್ತೆ, ಬ್ಯೂಟಿಫುಲ್ ಆಗಿದೆ, ತೋರಿಸ್ತೀನಿ ಬನ್ನಿ.